ಮೇಲೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ಏನಪ್ಪ ಅಂದರೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ನೆನಪಾಗುತ್ತೆ ಅಂದರೆ ಈ ಕಡೆ ಅಜಿತ್ ಅವ್ರು ಬಂದುಬಿಟ್ಟು ಭೂಮಿಯವ್ರನ್ನ ಆಚೆ ಹೋಗೋಣ ಅಂತ ಹೇಳಿ ಕರ್ಕೊಂಡು ಬಂದಿರ್ತಾರೆ. ಹಾಗೆ ಏನೇನಾಗತ್ತೆ ಮುಂದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋದಲ್ಲಿ ಭೂಮಿಗೆ ಅಜಿತ್ ಬಂದ್ಬಿಟ್ಟು ಐಸ್ ಕ್ರೀಮ್ನ ತಂದು ಕೊಡ್ತಾ ಇರ್ತಾನೆ. ತಿಂದು ಅವಳನ್ನು ಸಮಾಧಾನ ಮಾಡಿಸೋದು ಅಂತ ಹೇಳ್ಬಿಟ್ಟು ಅಜಿತ್ ಐಸ್ ಕ್ರೀಮ್ನ ತಿನ್ಸೋದಕ್ಕೆ ಅಂತ ಹೇಳಿ ಪಾರ್ಲರ್ ಹತ್ರ ಕರ್ಕೊಂಡು ಬಂದಿರ್ತಾನೆ. ಅಂದರೆ ಗಾಡಿ ಹತ್ರ ಕರ್ಕೊಂಡ್ಬಂದಿರ್ತಾನೆ, ಐಸ್ ಕ್ರೀಮ್ ಗಾಡಿ ಹತ್ರ. ಹಾಗೆ ಐಸ್ ಕ್ರೀಮ್ ಕೂಡ ತಗೊಳ್ತಾರೆ. ಭೂಮಿ ಇಷ್ಟ ಆಗಿರುವಂಥ ಮ್ಯಾಂಗೋ ಐಸ್ ಕ್ರೀಮ್ನ ತಗೊಂಡು ಬಂದ್ಬಿಟ್ಟು ಅವಳು ಕೋಪವನ್ನು ಕಮ್ಮಿ ಮಾಡಬೇಕು ಅಂತ ಹೇಳಿ ಅಜಿತ್ ಅವರು ಟ್ರೈ ಮಾಡ್ತಾ ಇರ್ತಾರೆ. ಹಾಗೆ ಭೂಮಿಗೆ ಮೊದಲನೇ ತುತ್ತು ಅಜಿತ್ ಕೈಯಿಂದನೇ ಬೇಕು ಅನ್ನೋ ಆಸೆ ಇರುತ್ತೆ ಅಂತ ಹೇಳಿ ಅಜಿತ್ ಕೂಡ ಭೂಮಿಗೆ ಆ ಒಂದು ಐಸ್ ಕ್ರೀಮ್ನ ತಿನ್ನಿಸ್ತಾ ಇರ್ತಾರೆ. ಹಾಗೆಯೇ ಅಲ್ಲ ಭೂಮಿ ಮಾತೆತ್ತಿದ್ರೆ ಸಾಕು, 1 ವರ್ಷ ಆದಮೇಲೆ ನಾನು ದೂರ ಹೋಗೋಳು, ನಿಮ್ಮನ್ನು ಬಿಟ್ಟೋಗೋಳು ಅಂತ ಹೇಳ್ತಾ ಇರ್ತೀಯ. ಯಾಕೆ ಮೊದಲನೇ ತುತ್ತು ಬೇಕು ಅಂತ ಹೇಳಿ ಅಭ್ಯಾಸ ಮಾಡಿಕೊಂಡು ಮೊನ್ನೆ ನಾನು ಊಟ ಮಾಡಿಲ್ಲ ಅಂತ ಹೇಳಿ ನೀನು ಊಟ ಮಾಡಿದೆ ಇದೆಯಲ್ಲ, ಯಾಕೆ ಭೂಮಿ, ಯಾಕೇನು ಏನಾದರೂ ನನ್ನ ಮನಸ್ಸು ನನ್ನ ಕಡೆ ನಿನ್ನ ಮನಸ್ಸಿನಾದ್ರು ನನ್ನ ಕಡೆ ವಾಲ್ತಾ ಇದೆಯಾ ಭೂಮಿ ಅಂತ ಹೇಳ್ಬಿಟ್ಟು ಅಜಿತ್ ಅವ್ರು ಈ ರೀತಿ ಪ್ರಶ್ನೆ ಮಾಡ್ತಾ ಇರ್ತಾರೆ. ಅಯ್ಯೋ ಸಾಹೇಬ್ರೆ, ನೀವೇನು ಸಾಹೇಬ್ರೆ ಏನೇನೋ ಯೋಚನೆ ಮಾಡ್ತಿದ್ದೀರಾ, ಹಾಗೆಲ್ಲ ಏನಿಲ್ಲ ಸಾಹೇಬ್ರೆ. ನೋಡಿ, ನೀವು ಊಟ ಬೇಡ ಅಂತ ಹೇಳಿ ಎದ್ದೋದಾಗ ಮನೆಯವರೆಲ್ಲರೂ ಕೂಡ ಇದ್ರಲ್ಲ, ನೀವು ಊಟ ಬೇಡ ಅಂತ ಹೇಳಿ ಎದ್ದೋದ್ಮೇಲೆ ನಾನು ಕೂತ್ಕೊಂಡು ಎಲ್ಲರ ಮುಂದೆ ಹೇಗೆ ತಿನ್ನೋಕ್ಕಾಗುತ್ತೆ, ಅದಕ್ಕೋಸ್ಕರ ನಿನ್ನ ತಿಂದಿದ್ದಿದ್ರೆ ನೋಡು, ಅವಳು ಗಂಡ ತಿಂದಿಲ್ಲ, ಇವಳು ತಿಂತಾ ಇದ್ದಾಳೆ ಊಟ ಅಂತ ಹೇಳಿ ಹೇಳ್ತಾಯಿದ್ರು, ಅದಕ್ಕೋಸ್ಕರ ನಾನು ತಿಂದಿರಲಿಲ್ಲ ಅಷ್ಟೇ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಸಾಹೇಬ್ರೆ, ಅದಕ್ಕೋಸ್ಕರ ನಾನು ಈ ರೀತಿ ನಾಟಕ ಮಾಡಿದೆ ಅಷ್ಟೇ ಅಂತ ಹೇಳಿಬಿಟ್ಟು ಈ ಕಡೆ ಭೂಮಿಯವರು ಹೇಳ್ತಾ ಇರ್ತಾಳೆ. ಅದಾದಮೇಲೆ ಇದು ಓಕೆ ಸರಿ ಆಯಿತು, ಆಮೇಲೆ ನಿಮ್ಮ ಕೈ ತುತ್ತು ಬೇಕೇ ಬೇಕು ಅಂತ ಹೇಳಿ ಕೇಳಿಕೊಂಡೆ, ಅದ್ಯಾಕೆ ನಿಮ್ಮ ಕೈ ತುತ್ತು ನನಗೆ ಕೊಟ್ಟಿಲ್ಲ ಅಂತಂದರೆ ನನಗೆ ಊಟ ಮಾಡೋ ಹಾಗೆ ಆಗೋದಿಲ್ಲ ಅಂತ ಹೇಳ್ದಲ್ಲ ನೀನು ಅಂತ ಹೇಳಿ ಈ ಕಡೆ ಅಜಿತ್ ಅವರು ಹೇಳ್ತಾ ಇರ್ತಾರೆ. ಅದನ್ನು ಕೇಳಿಸ್ಕೊಂಡು ಭೂಮಿಗಂತೂ ಏನಿದು ಈ ರೀತಿ ಕೇಳ್ತಾ ಇದ್ದಾರಲ್ಲ ಅಂತ ಹೇಳಿ ಅನ್ಕೋತಾ ಇರ್ತಾಳೆ. ಅಷ್ಟೇ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಈ ರೀತಿ ಭೂಮಿ ಯಾಮರಿಸ್ತಾ ಇರ್ತಾಳೆ, ನೋಡ್ತಾ ಇರ್ತಾಳೆ. ಹಾಗೆ ನೀನು ನನ್ನಿಂದ ವಿಷಯನ ಮುಚ್ಚಿಡ್ತಾ ಇದೆಯಾ ಭೂಮಿ, ನಿನ್ನ ಮನಸ್ಸಲ್ಲಿ ನನ್ನ ಬಗ್ಗೆ ಪ್ರೀತಿ ಉಟ್ಕೊಂಡಿದೆ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ನಿಜ ಹೇಳು ಭೂಮಿ, ನೀನೇನಾದರೂ ನನ್ನನ್ನು ಪ್ರೀತಿ ಮಾಡ್ತಿದ್ಯಾ ಅಂತ ಹೇಳಿಬಿಟ್ಟು ಅಜಿತ್ ಅವ್ರು ಕೇಳ್ತಾ ಇರ್ತಾರೆ. ಹಾಗೆ ಆಗಲ್ಲ ಸಾಹೇಬ್ರೆ, ಹಾಗೇನಿಲ್ಲ, ನೀವು ಅಂದ್ಕೊಂಡಿರೋ ಹಾಗೇನೂ ಇಲ್ಲ ಸಾಹೇಬ್ರೆ, ನಾನು ಅದಂತೂ ಸಾಧ್ಯನೇ ಇಲ್ಲ ಸಾಹೇಬ್ರೆ, ಇದು ಹೇಗೆ ಸಾಧ್ಯ ಆಗುತ್ತೆ, ಸಾಧ್ಯನೇ ಇಲ್ಲ ಅದು ಅಂತ ಹೇಳಿಬಿಟ್ಟು ಭೂಮಿಯವರು ಈ ರೀತಿ ಮಾತಾಡ್ತಾ ಇರ್ತಾಳೆ. ಅದಾದಮೇಲೆ ಸರಿ ಆಯಿತು, ಈ ವಂಶಿ ಬಗ್ಗೆ ನಿನಗೆ ಏನು ಅನ್ನಿಸ್ತಾ ಇದೆ, ವಂಶಿಗೆ ನಮ್ಮ ಮನೆ ಮಗಳನ್ನು ಕೊಡಬೇಕು ಅಂತ ಹೇಳಿ ಮನೆಯವರೆಲ್ಲರೂ ಕೂಡ ಮಾತಾಡ್ಕೊಳ್ತಾ ಇದ್ದಾರೆ. ನಾವಿವಾಗ ವಂಶಿನ ಮನೆಗೆ ಅಳಿಯನಾಗಿ ಮಾಡ್ಕೊಳ್ತಾ ಇದ್ದೀವಿ ಅಂತಂದರೆ ಅವನ ಬ್ಯಾಕ್ಗ್ರೌಂಡ್ ಹೇಗಿದೆ ಅಂತ ಹೇಳಿ ನಾವು ತಿಳ್ಕೊಬೇಕಲ್ವಾ, ಅವನು ಒಳ್ಳೆಯವನು ಕೆಟ್ಟವನು ಅಂತ ಹೇಳಿ ಮನೆತನ ಹೇಗಿದೆ, ಮನೆಯವರು ಎಂಥವರು ಅಂತ ಹೇಳಿ ತಿಳ್ಕೊಬೇಕು ಅಂತಂದರೆ ನಾನು ಅವರ ಊರಿಗೆ ಹೋಗಿ ಅವನ ವಿಷಯನೆಲ್ಲ ತಿಳ್ಕೊಂಡು ಬರ್ತೀನಿ. ಈ ವಿಷಯನ ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಗೊತ್ತಾಗಬಾರ್ದು, ಅದರಲ್ಲೂ ಸತ್ಯನಿಗಂತೂ ಗೊತ್ತೇ ಆಗಬಾರ್ದು ಅಂತ ಹೇಳಿಬಿಟ್ಟು ಈ ಸತ್ಯ ನಿನ್ನಿಂದ ಸತ್ಯವನ್ನು ಮುಚ್ಚಿಟ್ಟು ಈ ಅಜಿತ್ ಹುಡ್ಕೋದಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದಾನೆ. ಸರಿ ಸಾಹೇಬ್ರೆ ಆಯಿತು, ನೋಡಿ ನನ್ನ ಐಸ್ ಕ್ರೀಮ್ ಖಾಲಿ ಆಯಿತು, ಮಾತಾಡ್ತಾ ನಾನು ತಿಂದೇ ಬಿಟ್ಟೆ, ನನಗೆ ಇನ್ನೂ ಒಂದು ಐಸ್ ಕ್ರೀಮ್ ಬೇಕು, ಇವಾಗ ಹೋಗಿ ತೊಗೊಂಡು ಬರ್ತೀರಾ ಚಾಕ್ಲೇಟ್ ಫ್ಲೇವರ್ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಚಾಕ್ಲೇಟ್ ಫ್ಲೇವರ್ನ ತೊಗೊಂಡು ಬರ್ತಾಳೆ. ಇನ್ನು ಅಜಿತ್ ಅವ್ರ ಮಾತು ತಿಂದೇನೆ ಅದನ್ನು ಕೈಯಲ್ಲಿ ಹಿಡ್ಕೊಂಡು ನಿಂತ್ಕೊಂಡಿರ್ತಾನೆ. ಹಾಗೆ ಭೂಮಿ, ನಾನು ನಿನಗೆ 2 ಸ್ಕೂಪ್ ಐಸ್ ಕ್ರೀಮ್ನ ತಿನ್ನಿಸ್ತೆ ತಾನೆ, ಈಗ ನೀನು ಕೂಡ ನನಗೆ 2 ಸ್ಕೂಪ್ನ ತಿನ್ನಿಸ್ಬೋದಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ ಅವ್ರು ಹೇಳ್ತಾ ಇರ್ತಾರೆ. ಹಾಗೆ ಅದನ್ನು ಕೇಳಿಸ್ಕೊಂಡಂಥ ಭೂಮಿಗೆ ಶಾಕ್ ಆಗ್ತಾ ಇರುತ್ತೆ. ಇವಾಗ ನನಗೆ ಐಸ್ ಕ್ರೀಮ್ ಬೇಕು ಅಂದಾಗ, ಸಾಹೇಬ್ರೆ ಏನು ಹೇಳ್ತಾ ಇದ್ದೀರಾ ನೀವು, ಅಬ್ಬಯ್ಯನಂದಿಗೆ ಹೇಳಿದ್ರೆ ಇನ್ನೊಂದು ಕಪ್ ಕೊಡ್ತಾನೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ನನಗೆ ಬೇಕಾಗಿರೋದು ಕಪ್ಪಲ್ಲ, ನನಗೆ 2 ಸ್ಕೂಪ್ ಬೇಕು ಅಂತ ಹೇಳಿ ಅಜಿತ್ ಹೇಳಿದಾಗ, ಸರಿ ಆಯಿತು ಸಾಹೇಬ್ರೆ, ಭೂಮಿ ಯಾವ ಸಾಲ್ವನ್ನು
ಇಟ್ಕೊಳ್ಳೋದಿಲ್ಲ ಅಂತ ಹೇಳಿಬಿಟ್ಟು ತಿನ್ನಿಸ್ತಾ ಇರ್ತಾಳೆ. ಅದಾದಮೇಲೆ ಈ ಕಡೆ ದೇವ್ಯಾನಿ ಒಬ್ಬಳೇ ಕೂತ್ಕೊಂಡಿರ್ತಾಳೆ. ಅಲ್ಲಿಗೆ ಅಪೇಕ್ಷಾ ಅವರು ಕೂಡ ಬರ್ತಾರೆ. ಅಪ್ಪು ಮನೆಗೆ ಹೋಗಿಲ್ವ ನೀನು, ಮನೆಗೆ ಹೋಗಿದ್ಯಾ ಅಂತ ಅಂದ್ಕೊಂಡೆ ನಾನು ಅಂತ ಹೇಳಿಬಿಟ್ಟು ದೇವ್ಯಾನಿಯವರು ಹೇಳ್ತಾ ಇರಬೇಕಾದ್ರೆ, ಏನತ್ತೆ ನೀವು ಕೂಡ ನನ್ನ ಮನೆಯಿಂದ ಹೋಗೋದನ್ನೇ ಬಯಸ್ತಾ ಇದ್ದೀರಾ ಅಂತ ಅನಿಸುತ್ತೆ ಅಂತ ಹೇಳ್ತಾ ಇರ್ತಾರೆ. ಅಪ್ಪು ಹಾಗಲ್ಲ ಅಂತ ಹೇಳಿ ದೇವ್ಯಾನಿ ಅವರು ಹೇಳ್ತಾ ಇರಬೇಕಾದ್ರೆ, ಅಜಿತ್ ಮನೆಯಲ್ಲಿ ಇಲ್ವಲ್ಲ ಅದಕ್ಕೆ ನಾನು ಇಲ್ಲೇ ಉಳ್ಕೊಂಡೆ ಅಂತ ಹೇಳಿ ಈ ಕಡೆ ಅಪ್ಪು ಅವ್ರು ಹೇಳ್ತಾ ಇರ್ತಾರೆ. ಅಲ್ಲ, ಈ ವಂಶಿ ಭೂಮಿ ಪ್ರಾಣ ಕಾಪಾಡಿದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವನ್ನ ಮನೇಲಿ ಇಟ್ಕೊಂಡು ಇವತ್ತು ಅವನಿಗೆ ನಮ್ಮನೆ ಮಗಳನ್ನ ಕೂಡ ಕೊಡಬೇಕು ಅಂತ ಹೇಳಿ ಮನೆಯವರೆಲ್ಲರೂ ಕೂಡ ಮಾತಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅತ್ತೆ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ, ಅಂಜುನ ನೀವು ಸುಮ್ಮನೆ ಬಲಿ ಕೊಡ್ತಾ ಇದ್ದೀರಾ ಅಂತ ನನಗೆ ಅನ್ನಿಸ್ತಾ ಇದೆ. ನಿಮ್ಮ ಒಂದು ಅವಸರಕ್ಕೋಸ್ಕರ ಅವಳ ಜೀವನನ ಹಾಳು ಮಾಡಬೇಡಿ ನೀವು ಅತ್ತೆ. ಅವಳಿಗೆ ಯಾವತ್ತಿದ್ರೂ ಕೂಡ ನಮ್ಮ ಅಜಿತ್ ಸರಿಯಾದ ಜೋಡಿ, ನಮ್ಮ ಅಜಿತ್ಗೆ ಅವಳೇ ಹೆಂಡತಿಯಾಗಿ ಬರಬೇಕು ಅಂತ ಹೇಳಿಬಿಟ್ಟು ಈ ಅಪ್ಪು ಅವರು ಹೇಳ್ತಾ ಇರ್ತಾರೆ. ಇದನ್ನೆಲ್ಲ ಕೂಡ ನಿಂತ್ಕೊಂಡು ಈ ದೇವ್ಯಾನಿ ಜೊತೆ ಮಾತಾಡ್ತಾ ಇರೋದನ್ನು ಭೂಮಿ ಕೇಳಿಸ್ಕೊತಾ ಇರ್ತಾಳೆ. ಆಗ ಹೌದು ಅಪ್ಪು, ಅವನು ನನ್ನನ್ನು ಮಗ ಅಂತ ಹೇಳಿ ಒಪ್ಕೊಂಡಿರ್ಬೋದು, ಆದರೆ ನನ್ನ ಮಗಳನ್ನೇ ಅವನಿಗೆ ಕೊಡಬೇಕು ಅಂತ ನಾನು ಅಂದ್ಕೊಂಡಿಲ್ಲ. ಆದರೆ ಏನು ಮಾಡೋದು, ಅಜ್ಜಿ ಇವಾಗ ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಅವರ ವಿರುದ್ಧವಾಗಿ ನಾನು ಯಾವ ನಿರ್ಧಾರನೂ ತೊಗೊಳೋದಕ್ಕಾಗಲ್ಲ ಅಲ್ವಾ ಅಂತ ಹೇಳಿಬಿಟ್ಟು ಈ ದೇವ್ಯಾನಿಯವರು ಹೇಳ್ತಾ ಇರ್ತಾರೆ. ಭೂಮಿ ಇದನ್ನೆಲ್ಲ ಕೇಳಿಸ್ಕೊಂಡು ಅಲ್ಲಿಂದ ಬೇಜಾರು ಮಾಡಿಕೊಂಡು ಹೊರಟೋಗ್ತಾರೆ. ಆಗ ಯಾವುದೇ ಕಾರಣಕ್ಕೂ ನನ್ನ ಮಗಳು ವಿರುದ್ಧವಾಗಿ ನಾನು ಯಾವುದೇ ತಪ್ಪನ್ನು, ಯಾವುದೇ ಡಿಸಿಷನ್ನ ತಗೊಳ್ಳೋದಿಲ್ಲ. ಫಸ್ಟ್ ಅವಳು ಈ ಮನೆಗೆ ಬರಲಿ, ಅವಳು ಅಜಿತ್ ಹೆಂಡತಿ ಆಗಬೇಕು, ಈ ಮನೆ ಆಸ್ತಿಗೆಲ್ಲ ನಾನೇ ಹೊಡ್ತಿ ಅಂತ ಹೇಳಿ ಆಸೆ ಇಟ್ಕೊಂಡಿದ್ದಾಳೆ ಅಂತ ಹೇಳಿ ದೇವ್ಯಾನಿ ಕೂಡ ಮನಸ್ಸಲ್ಲಿ ಅನ್ಕೋತಾ ಇರ್ತಾಳೆ. ಇನ್ನು ಸ್ಟೇಷನಲ್ಲಿ ಅಜಿತ್ ಬರ್ತಾ ಇದ್ದಾಗೇ ಸತ್ಯ ಎಲ್ಲಿಗೆ ಹೋಗಿದ್ದಪ್ಪ, ಮಧ್ಯಾಹ್ನದಿಂದ ನೀನು ಕಾಣಿಸ್ತಾ ಇರಲಿಲ್ಲ, ನಿನಗೆ ಎಷ್ಟು ಸಲ ಫೋನ್ ಮಾಡಿದೆ ನಾನು, ಭೂಮಿನ ಕೇಳಿದರೆ ಅವಳು ಕೂಡ ನನಗೆ ಗೊತ್ತಿಲ್ಲ ಅಂತಾಳೆ ಅಂತ ಹೇಳಿದ್ಲು. ಎಲ್ಲಿಗೆ ಹೋಗಿದ್ರು ಅಂತ ಹೇಳಿಬಿಟ್ಟು ಕೇಳ್ತಾ ಇರಬೇಕಾದ್ರೆ, ಸತ್ಯನ ನೀವು ಕೇಳ್ತಾ ಇರೋ ಇಷ್ಟು ಪ್ರಶ್ನೆಗಳು ಸಹ ಒಂದು 10 ನಿಮಿಷ ಸೈಡ್ಗೆ ಇಟ್ಬಿಡಿ, ಇವಾಗ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಹೇಳಿಬಿಟ್ಟು ಅಜಿತ್ ಹೇಳ್ತಾ ಇರ್ತಾರೆ. ಓ, ಪ್ರಶ್ನೆಗೆ ಉತ್ತರನಾ, ಪ್ರಶ್ನೆನಾ, ಸರಿ ಆಯಿತು ಕೇಳಪ್ಪ ಅಂತ ಹೇಳಿ ಈ ಕಡೆ ಸತ್ಯ ಅವರು ಹೇಳ್ತಾ ಇರ್ತಾರೆ. ಹಾಗೆ ಒಂದು ಫೋಟೋವನ್ನು ತೆಗೆದುಬಿಟ್ಟು ಸತ್ಯನ ಮುಂದೆ ಹಾಕ್ತಾನೆ. ಈ ಫೋಟೋ ಎತ್ಕೊಳ್ತಾ ಇದ್ದಾಗೆ ಸತ್ಯನಿಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ. ಯಾಕಂದರೆ ಅಂಥದ್ದೇ ವಂಶಿ ಸತ್ಯಣ್ಣ ದೂರದ ಸಂಬಂಧಿ ಅಂತ ಹೇಳಿಬಿಟ್ಟು ಈಗಾಗಲೇ ಸತ್ಯ ನನ್ನಿಂದ ಸತ್ಯವನ್ನು ಮುಚ್ಚಿಟ್ಟಿದ್ದಾನೆ ಅಂತ ಅಜಿತ್ಗೆ ಗೊತ್ತಾಗಿರುತ್ತೆ. ತುಂಬಾ ಕೋಪ ಮಾಡ್ಕೊಳ್ತಾ ಇರ್ತಾರೆ. ಕೋಪದಲ್ಲಿ, ಏನು ಸತ್ಯಣ್ಣ ಇದು, ನಾನು ನಿಮ್ಮನ್ನು ತುಂಬಾ ನಂಬಿದ್ದೆ, ನೋಡಿದ್ರೆ ನೀವು ಈ ರೀತಿಯೆಲ್ಲ ಮಾಡ್ತೀರಂತ ಅಂದ್ಕೊಂಡಿರಲಿಲ್ಲ. ಆ ಸಾಕ್ಷಿ ವಿಚಾರದಲ್ಲಿ ನನ್ನಿಂದ ಸತ್ಯವನ್ನು ಮುಚ್ಚಿಟ್ಟು ಪ್ರತಿಯೊಂದು ವಿಷಯನೂ ಕೂಡ ಆ ಸಾಕ್ಷಿ ನಿಮ್ಮನ್ನು ಮುಂದೆ ಇಟ್ಕೊಂಡು ನನ್ನ ಮೂಲಕ ಎಲ್ಲ ವಿಷಯವನ್ನು ಕೂಡ ತಿಳ್ಕೊತಾ ಇದ್ಲು, ನನ್ನನ್ನು ಸೋಲಿಸೋದಕ್ಕೆ ನೋಡಿದ್ಲು. ಆದರೆ ಕೊನೆಗೂ ನಾನು ಬಿಡಲೇ ಇಲ್ಲ, ಆ ರಾಣನ ಅರೆಸ್ಟ್ ಮಾಡಿಬಿಟ್ಟೆ. ಆದರೆ ನೀವು ಆವಾಗ ಕ್ಷಮೆ ಕೇಳಿದ್ರಿ, ನನ್ನಿಂದ ತಪ್ಪಾಯಿತು ಅಂತ ಹೇಳಿ ನನ್ನನ್ನು ಕ್ಷಮಿಸು ಅಂತ ಕೇಳಿದ್ರಿ. ಆದರೆ ಮತ್ತು ನೀವು ಈ ಥರ ತಪ್ಪನ್ನು ಮಾಡ್ತಿದ್ದೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇವತ್ತು ಇವನು ನಿಮ್ಮ ದೂರದ ಸಂಬಂಧಿ, ಈ ಫೋಟೋದಲ್ಲಿ ನೀವು ಕೂಡ ಇದ್ದೀರಾ ಸತ್ಯಣ್ಣ, ಸರಿಯಾಗಿ ಕಂಡುಬಿಟ್ಟು ನೋಡಿ, ಅವರ ಫ್ಯಾಮಿಲಿ ಜೊತೆ ನೀವು ಇದ್ದೀರಾ ಸತ್ಯ. ಈ ಥರ ಮಾಡೋದಕ್ಕೆ ನಿಮ್ಗೆ ಹೇಗಾದರೂ ಮನಸ್ಸಾದರೂ ಬರುತ್ತೆ, ಹೇಗೆ ಬಂತು ಅಂತ ಹೇಳಿ ವಂಶಿನ ಕರ್ಕೊಂಡು ಬಂದು ನಮ್ಮನೆಗೆ ನಿಲ್ಲಿಸಿ ಅವನಿಗೆ ಏನು ಗೊತ್ತೇ ಇಲ್ಲ ಅನ್ನೋ ಥರ ನಿಂತ್ಕೊಂಡಿದ್ದೀರಲ್ಲ ಸತ್ಯಣ್ಣ, ಇದೆಲ್ಲ ಹೇಗೆ ಸಾಧ್ಯ, ಯಾಕೆ ಈ ರೀತಿ ಮಾಡಿದ್ರಿ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇರ್ತಾರೆ. ಬೇಕಾದರೆ ನೋಡಪ್ಪ, ನಾನು ತಪ್ಪು ಮಾಡಿರ್ಬೋದು, ಆದರೆ ಈ ತಪ್ಪಿಂದೇ ಒಳ್ಳೆ ಉದ್ದೇಶ ಕಂಡಿರೋದು, ಕೆಟ್ಟ ಉದ್ದೇಶ ಇಲ್ಲ ಕಣೋ. ನಾನು ಮಾತಾಡೋದಕ್ಕೆ ಸ್ವಲ್ಪ ಅವಕಾಶ ಕೊಡಬೇಕು. ನೀನು ಭೂಮಿ ಹತ್ರ ನಿನ್ನ ಪ್ರೀತಿನ ಹೇಳ್ಕೊಳ್ಳೋದಕ್ಕೋಸ್ಕರ ತುಂಬಾ ಪ್ರಯತ್ನ ಪಡ್ತಾ ಇದ್ದೆ, ಆದರೆ ಅವಳು ದಡ್ಡಿ, ಅವಳಿಗೆ ಏನು ಅರ್ಥನೇ ಆಗ್ತಾ ಇರಲಿಲ್ಲ. ಅವಳು 1 ವರ್ಷ ಆದಮೇಲೆ ನನ್ನ ಬಿಟ್ಟೋಗೋಳು. ನನ್ನ ಜೊತೆ ನೀವು ಈ ರೀತಿ ನಿಂತ್ಕೋಬೇಡಿ, ಮಾತಾಡಿ ಹೇಳಿ ಬಾಯಿ ಮುಚ್ಚಿಸ್ತಾ ಇದ್ಲು. ನನಗೆ ಇದನ್ನೆಲ್ಲ ನೋಡ್ತಾ ನೀವಿಬ್ಬರು ಕೂಡ ಒಂದಾಗೋ ರೀತಿ ಕಾಣಿಸ್ತಾ ಇಲ್ಲ ಅಂತ ಹೇಳಿಬಿಟ್ಟು ಈ ವಂಶಿನ ಕರ್ಕೊಂಡು ಬಂದು ಈ ರೀತಿ ಆಟ ಆಡಿಸ್ಬೇಕಾಯ್ತು ಅಂತ ಹೇಳಿಬಿಟ್ಟು ಈ ಕಡೆ ಹೇಳ್ತಾ ಇರಬೇಕಾದ್ರೆ, ಏನು ಸತ್ಯಣ್ಣ, ನನ್ನ ಹೆಂಡತಿಯಿಂದ ಅವನನ್ನು ಬಿಟ್ಟು ಅವಳಿಗೆ ಏನು ಇಷ್ಟ ಅಂತ ಹೇಳಿ ಅವಳಿಗೆ ಅವನು
ತಿಳ್ಕೊಳ್ಳೋ ಹಾಗೆ ಮಾಡಿ ಇದನ್ನೆಲ್ಲ ನಾನು ಎಷ್ಟು ಒದ್ದಾಡಿದ್ದೀನಿ ಗೊತ್ತಾ ಸತ್ಯಣ್ಣ. ಮತ್ತು ನೀವು ಈ ಒಂದು ಮಾತಾಡಬೇಡಿ, ಆವಾಗ ಮಾಡಿರೋ ತಪ್ಪನ್ನು ಆದಷ್ಟು ಬೇಗ ನೀವು ಸರಿ ಮಾಡಿದ್ರೆ ಅಷ್ಟೇ ಸಾಕು ನನಗೆ ಅಂತ ಹೇಳಿಬಿಟ್ಟು ಎಷ್ಟು ಬೇಗ ಹೋಗ್ತಾನೋ ಏನೋ ಅವನು ಈ ಮನೆಯಿಂದ ಅಂತ ಹೇಳಿಬಿಟ್ಟು ಅಷ್ಟು ನನಗೆ ಒಳ್ಳೆಯದು. ಬೇಗ ಅವನು ಮನೆಯಿಂದ ಆಚೆ ಹಾಕಿ ಅವನು ಏನು ಮಾಡ್ದಿರೋ ಹಾಗೆ ಅಂತ ಹೇಳಿಬಿಟ್ಟು ಈ ಕಡೆ ಸತ್ಯನ ಹತ್ರ ಅಜಿತ್ ಅವರು ಮಾತಾಡ್ತಾ ಇರ್ತಾರೆ. ಹೇಳ್ತಾ ಇನ್ನು ಸರಿನಪ್ಪ ಆಯಿತು, ನಾನು ಮಾಡಿರೋ ತಪ್ಪನ್ನು ನಾನೇ ಸರಿ ಮಾಡ್ತೀನಿ ಬಿಡು ಅಂತ ಹೇಳಿ ಈ ಕಡೆ ಸತ್ಯನವರು ತುಂಬ ಬೇಜಾರು ಮಾಡಿಕೊಂಡು ಹೇಳ್ತಾ ಇರ್ತಾರೆ. ಸತ್ಯ ಅವರು ಹೇಳ್ತಾ ಇರ್ಬೇಕಾದ್ರೆ ಆಗ ಸತ್ಯನವ್ರಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಭೂಮಿ ಮತ್ತು ಅಜಿತ್ ಇಬ್ಬರು ಕೂಡ ಒಂದಾಗಬೇಕು ಅಂತ ಹೇಳಿ ಈ ರೀತಿ ಮಾಡಿದೆ, ಒಂದಾಗೋ ಹಾಗೆ ನಾನು ಮಾಡ್ತೀನಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ವಂಶಿನ ಇಲ್ಲಿಗೆ ಕರೆಸ್ದೆ, ಮನೆಗೆ ಕರ್ಕೊಂಡು ಬಂದಿದ್ದು. ಆದರೆ ಇವತ್ತು ಅಜಿತ್ ಎಲ್ಲ ಸತ್ಯನೂ ಕೂಡ ತಿಳ್ಕೊಂಡು ಈ ರೀತಿ ಭೂಮಿ ಮತ್ತು ನನ್ನನ್ನು ನೀವು ಒಂದಾಗೋಕ್ಕೋ ಮುಂಚೆನೇ ವಂಶಿ ಮನೆಯಿಂದ ಆಚೆ ಹಾಕೋ ಪ್ಲ್ಯಾನ್ ಮಾಡ್ತಾ ಇದ್ದಾನೆ. ಇನ್ನು ವಂಶಿ ಮನೆಯವರ ಜೊತೆ ನಾನು ಈ ಮನೆ ಇಲ್ಲಿ ಒಬ್ಬ ಅಂತ ಹೇಳಿ ಅಂದ್ಕೊಂಡು ತುಂಬಾ ಚೆನ್ನಾಗಿ ಆಟವನ್ನು ಆಡ್ತಾ ಕೂತ್ಕೊಂಡಿರ್ಬೇಕಾದ್ರೆ ಕೇರೆ ಮಾಡ್ತಾ ಎಲ್ಲರೂ ಕೂಡ ಮಾತಾಡಿಕೊಂಡು ಕ್ಯಾರಮ್ನ ಆಡ್ತಾ ಇರ್ತಾರೆ. ನಮ್ಮ ಈ ಕಡೆ ಎಲ್ಲರೂ ಕೂಡ ಗ್ರೂಪ್ನ ಮಾಡಿಕೊಂಡು ಕ್ಯಾರಮ್ನ ಆಡ್ತಾ ಇರ್ಬೇಕಾದ್ರೆ ವಂಶಿ ಹೇಳ್ತಾ ಇರಬೇಕಾದ್ರೆ ಈ ಅತ್ತೆ ಸೊಸೆ ಜೋಡಿ ಅವರಿಬ್ಬರದ್ದು ಕೈ ಜೋಡಿಸಿದ್ರು ಅಂದರೆ ಯಾರನ್ನು ಸೋಲಿಸೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳಿ ಇನ್ನು ನಚ್ಚಿಯವರು ಈ ರೀತಿ 3 ದಿಕ್ಕಲ್ಲಿ ಕೂತ್ಕೊಂಡು ಆಟ ಆಡ್ತಾ ಇರ್ತಾರೆ. ಇಷ್ಟೊಂದು ಚಳಿಗೂ ಕೂಡ ಸಹ ಚಳಿ ಆಗ್ತಿಲ್ವಾ ಪ್ರಿನ್ಸಿಪಲ್ ಮೇಡಮ್ ನಿಮಗೆ ಅಂತ ಹೇಳಿ ಈ ಕಡೆ ಹೇಳಿದಾಗ ಚಳಿ ಆಗ್ತಿದೆ, ಆದರೆ ನಾನು ನಡುಕ್ತಿಲ್ಲ ಅಷ್ಟೇ ಅಂತ ಹೇಳಿ ದೇವ್ಯಾನಿ ಅವರು ಹೇಳ್ತಾ ಇರ್ತಾರೆ. ಈ ರೀತಿ ಎಲ್ಲ ಹಾಡ್ತಾ ತುಂಬಾ ಖುಷಿಯಾಗಿದೆ ಅಂತ ಹೇಳಿ ಎಲ್ಲರೂ ಕೂಡ ಖುಷಿಯಾಗಿ ಇರ್ತಾರೆ. ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.